ಅಕ್ಕ ಅಕ್ಕ ಓ ಬಾರಪ್ಪ, ಯಾವಾಗ ಬಂದೆ? ಇನ್ನು ಇದೇ ತಾನೇ ಬಂದೆ ಕಣಕ್ಕ. ನಾನು ಹಂಗೆ ಏನೋ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಹೋಗೋಣ ಇಲ್ಲ ಸಿನೇನೆ ಅಂತ ಹೇಳಿ ಅದಕ್ಕೆ ಹಿಂಗೆ ಬಂದೆ. ಟೈಮ್ ಬೇರೆ ಆಯ್ತಾ, ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು ಆಫೀಸಾಗೆ, ಅದಕ್ಕೆ ಅತ್ಲಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಗೊತ್ತು ಮಾಮ? ಇಲ್ಲೆಲ್ಲ ಹೊರಗೆ ಮಾತಾಡ್ತಾ ನಿಂತಿತ್ತಪ್ಪ ನಿಮ್ಮ ಮಾಮ. ಎಲ್ಗ ಓತೇನಪ್ಪ? ಎಲ್ಲ ಗೊತ್ತೈತೇನ? ತಡಿ ಬಾ, ಕೂತ್ಕ ಬಾ, ಊಟ ಮಾಡ್ಬಾ. ಬೇಡ ಕಣಕ್ಕ, ಏನೋ ಮಾತಾಡ್ಬೇಕಾಯ್ತು ಅರ್ಜೆಂಟ್ನಾಗ ಹೋಗ್ತೀನಿ. ಮಾತಾಡ್ಕೊಂಡು ಋತು ಬೇರೆ ಒಬ್ಬಳೇ ಇರ್ತಾಳೆ ಅರ್ಜೆಂಟ್ನಾಗೆ. ಹೋಗ್ತೀನಿ. ಅವಳೇನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ. ಅದಕ್ಕೆ ನಾನು ಅಕ್ಕ ಇನ್ನೂ ಮಾಮೂನ ಕೇಳ್ಕೊಂಬತ್ತೀನಿ. ಅವ್ರೇನಾನ ಕಳಿಸು ಅಂದ್ರೆ ಮಾತ್ರ ಕಳಿಸ್ತೀನಿ ಅಂತ ಹೇಳಿ ಬಂದೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಯಾರು ನಮ್ಮ ಋತುನಿ? ಬೇಡನ್ ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕತ್ತ. ಸುಮ್ಮನಿದ್ರೆ ಆತತ್ತಾಗ. ಅಲ್ಲ ಏನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ತಾರಾಡುತ್ತ ನಮ್ಮ ಋತಮ್ಮ. ಅವಳಿಗೆ ಹಂಗೆ ಮತ್ತೆ ಸುಮ್ಮನೆ ಕುತ್ಕೊಂಡಿರಕ್ಕಾಗಲ್ಲ. ಅವಳಿಗೆ ಏನಾನ ಒಂದು ಮಾಡ್ತಾ ಇರಬೇಕು. ಏನಾನ ಒಂದು ಮಾಡ್ತಾ ಇರಬೇಕು. ನಾನು ಎಲ್ಲೆಲ್ಲ ವಿಚಾರಿಸ್ದೆ, ಏನಾನ ವರ್ಕ್ ಫ್ರಮ್ ಹೋಮ್ ಏನಾದರೂ ಜಾಬ್ಗಳಿದಾವೋ, ಏನಾದರೂ ಮಾಡೋ ಅಂಥವೇನಾದ್ರೂ ಅಂತ ಇವು ಎಲ್ಲೆಲ್ಲ ವಿಚಾರಿಸ್ದೆ. ಯಾವುದು ಹಂಗೆ ಅವಳಿಗೆ ಸೆಟ್ಟಾಗೋ, ಅವಳಿಗೆ ಓದಿರೋ ತಕ್ಕನಂಗೆ ಯಾವುದು ಕೆಲಸಗಳು ವರ್ಕ್ ಫ್ರಮ್ ಹೋಮ್ನವು ಯಾವೂ ಇಲ್ಲ. ನಾನು ಎಲ್ಲೆಲ್ಲ ವಿಚಾರಿಸ್ದೆ. ಅದಕ್ಕೆ ಸ್ವಲ್ಪ ದಿನ ಸುಧಾರಿಸಮ್ಮ, ಯಾವುದಾದ್ರು ಮನೆಗೆ ಮಾಡೋ ಅಂಥ ಕೆಲಸನೇ ಹುಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ಅವಳಿಗೆ ಏನೋ ನಾನು ಹೋಗಬೇಕು. ಅವಳ ಅಲ್ಲೇ ಮಾಡ್ದಾಳಲ್ಲ, ಇರೋಕ್ಕಾಗಲ್ಲ. ಸುಮ್ಮನೆ ಕುಕ್ಕಮ್ಮಕ್ಕೆ ಬೇಜಾರ. ಏನಾನ ಒಂದು ಮಾಡ್ತಿರ್ಬೇಕು. ನನ್ನಂಗೆ ಕೆಲಸ ಮಾಡಕ್ಕೆ ಮಾತ್ರ ಜಗ್ಗಲ್ಲ. ನಮ್ಮ ಅಮ್ಮಯ್ಯನಂಗೂ ನನ್ನಂಗೆ ಅವಳು ನೋಡು. ಏನನ್ನಾಗ್ಲಿ ಕೆಲಸ ಮಾಡ್ತಿರ್ಬೇಕು, ಸುಮ್ಮನೆ ಕುಕ್ಕೊಂಡಿರಲ್ಲ. ನೋಡಿ ಯಾತನ ಅಂಗಡಿ ಪಂಗಡಿ ಹಾಕ್ಯಂಡ್ರ ಆತತ್ತ. ಯಾತನ ಅಂಗಡಿನ ಏನೋ ಹಾಕ್ಯಂಡು ಯಾತನ ಒಂದು ಮಾಡ್ಕೊಂಡಿದ್ರ ಅಂತಪ್ಪ. ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಅಲ್ಲಿ ಏನೋ ಬೇಡಿಕೆ ಐತೆ ಅದನ್ನ ಏನೋ ಒಂದು ಅಂಗಡಿ ಪಂಗಡಿ ಹಾಕ್ಯಂಡು ಏನೋ ಒಂದು ಮಾಡಿಕೊಡಂಗಿ. ಅದೇ ನಾನು ಹೇಳ್ತಾ ಇದ್ದೀನಿ, ನೀವು ಸದ್ಯಕ್ಕೆ ಬೇಡ ಸುಮ್ಮನಿರಮ್ಮ, ಮಾಡ್ಕೊಡ್ತೀನಿ. ಏನೋ ಒಂದು ಕೈಯಾಗೆ ಸ್ವಲ್ಪ ಬಂಡವಾಳ ಬೇಕಲ್ಲ ಮಮ್ಮ, ಮಮ್ಮ. ಸುಮ್ಮನೆ ಇವಾಗ ನಾನು ಮಾಡ್ತೀನಿ ಅಂದೇಟ್ಗೆ ಆಗಲ್ಲ. ಈಗ ಯಾವುದೇ ಆಗಲಿ ದುಡ್ಡಿಲ್ಲದು ಯಾವುದೂ ಆಗಲ್ವಲ್ಲ. ಮೊನ್ನೆ ಸ್ವಲ್ಪ ಇದ್ದಿರೋದೆಲ್ಲ ಸೀಟ್ ಗೀಟ್ ಎಲ್ಲ ತರಿಸಿ ಎಲ್ಲ ಹಾಕ್ಸಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ದಿನ ನೋಡ್ಕೊಂಡು ಏನಾರ ಮಾಡ್ಕೊಡ್ತೀನಿ ಮನೆಗೇ. ಸುಮ್ಮನಿರು ಅಂತ ಹೇಳಿದ್ದೀನಿ. ಅದಕ್ಕೆ ಮಿಷಿನ್ ತಂದು ಬಟ್ಟೆನಾದರೂ ಹೊಲಿಯೋದಾದ್ರೂ ಕಲಿ ಟೈಲರಿಂಗ ಅಂತಂದು ನನಗೆ ಅದು ತಲೆಗೆ ಹೋಗಲ್ಲ, ಅದು ಬರೋದೇ ಇಲ್ಲ ನನಗೆ ಅಂತಂದ್ಲು. ಅದು ಏನೇನಪ್ಪ ಅವಳು ಏನೋ ಕೆಲ್ಸಕ್ಕೆ ಹೋಗ್ತೀನಿ ಯಾವುದೋ ನಮ್ಮ ಫ್ರೆಂಡು ಯಾವುದೋ ಫ್ಯಾಕ್ಟ್ರಿಗಳವ್ರೆ ಹೋಗ್ತೀನಿ ಅಂತವಳೆ. ಯಾವಾಗಲೂ ಪ್ರವೀಣ್ ಬಂದವನಿ? ಯಾವಾಗ ಬಂದಪ್ಪ? ಇವಾಗಿನ ಬಂದೆ ಕಣತ್ತೆ, ಲೇಟ್ ಆಯಿತಾ. ಅದಕ್ಕೆ ಹಿಂಗೆ ಹಸಿನೇ ಹೋಗೋಣ ಅಂತ ಹೇಳಿ ಅದಕ್ಕೆ ಅತ್ಲಾಗೆ ಹೆಂಗೆ ಮಾತಾಡಿಸ್ಕೊಂಡು ಹಿಂಗೆ ಹೋಗೋಣ ಅಂತ ಹೇಳಿ ಇಲ್ಲ ಅದಕ್ಕೆ ಇಲ್ಲ ಹಸಿನೇ ಬಂದೆ. ಋತಮ್ ಬಂದಿಲ್ವಿ? ಇಲ್ಲ ಕಣ್ಮಮ್ಮ, ಮನೆ ಹತ್ರನೇ ಇದ್ದಾಳೆ. ಈಗ ಹೋಗ್ತೀನಿ ನಾನು, ಅರ್ಜೆಂಟು. ನಾನೇನೇನು ಕೂತ್ಕೊಂಬಂಗಿಲ್ಲ ಏನಿಲ್ಲ. ಅದೇ ಋತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಡ್ಡ ಮಾಡ್ತಾಯಿದ್ದಾಳೆ. ನಾನು ಏನು ಬೇಡಮ್ಮ ಕೆಲಸಕ್ಕೆ, ನಿಮ್ಮ ಅಪ್ಪ ನಿಮ್ಮಮ್ಮ ಚೆನ್ನಾಗಿ ಸಾಕಿದ್ರು, ನಾನು ಯಾಕೆ ನಿನಗೆ ಕೆಲ್ಸಕ್ಕೆ ಕಳ್ಸೋಣ ಅಂತ ನಾನು. ಏನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂತಿದ್ಲು. ನೆನ್ನೆಯಿಂದ ನನ್ನ ಮೇಲೆ ಮುಂಚ್ಕೊಂಡವಳೆ ಕೆಲ್ಸಕ್ಕೆ ಕಳ್ಸಲ್ಲ ಅಂತಿದ್ದಕ್ಕೆ. ನಾನು ಸಿಟ್ಟು ಬಂದು ಒಂದೇಟು ಸರಿಯಾಗ್ಬಿಟ್ಟೆ. ಅದಕ್ಕೆ ಮುಂಚ್ಕೊಂಡಿದ್ಲು. ಬೆಳಗ್ಗೆ ಸಮಾಧಾನ ಮಾಡಿ ಬಂದೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಬಂದೆ. ಬೇಜಾರಾಗುತ್ತೆ, ಮನೆ ಹತ್ರ ಯಾರು ಇರೋದಿಲ್ಲ. ಬೇಜಾರು ಅಂದ್ರೆ ನಮ್ಮ ಮನೆ ಹತ್ರ ಯಾರು ಇರೋದಿಲ್ಲ, ಎಲ್ಲ ಕುಲಿಗಿಲಿಗೆ ಹೋಗ್ತಾರೆ, ಹೊಲ್ದ ಹತ್ರ ಹೋಗ್ತಾರೆ ಎಲ್ಲಾನ. ಅದಕ್ಕೇ ಬೇಜಾರು ಅಂತಾಳೆ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇದ್ದಾಳೆ ಕಣ್ಮಮ್ಮ. ಹೋಗತ್ತ, ಏನು ಬೇಡ ಅನ್ನು. ಸುಮ್ಮನೆ ಇಲ್ಲಿರು ನಾನು ಇರ್ತೀನಿ. ಇಲ್ಲ ಅಂದ್ರೆ ಸುಮ್ಮನೆ ತಾತಾಗಿತ್ತ ಓಡಾಡ್ಕೇನು ಎಲ್ಲರೂ ಬೇಜಾರಾಗಲ್ಲ, ಎಲ್ಲರೂ ಇರ್ತಾರತ್ತ. ನಮ್ಮೂರಾಗ ಏನು ಮಸ್ತಾಗಿರ್ತಾರೆ ಜನಕ್ಕೆ. ಇವಾಗ ಅಂತಟ ಏನು ಬದುಕಿಗೆ ಹೋಗಲ್ಲ. ನಾನು ಇರ್ತೀನಲ್ಲ ನಮ್ಮ ಮನೆಗೆ. ಸುಮ್ಮನೆ ಇಲ್ಲಿದ್ರೆ ಆತು. ಸುಮ್ಮನೆ ಇಲ್ಲಿ ಕರ್ಕೊಂಬಾರಪ್ಪ ಇಲ್ಗೇನಿ. ಇಲ್ಲ ಅದು ಹೆಂಗಿರೋಕ್ಕಾಗತ್ತತೆ. ಮದುವೆ ಆಗಿ ಅಯ್ಯೋ ನೆಂಟ್ರ ಮನೆಗೆ ಇದ್ದಾರೆ ಎಂಬಲ್ವಿ. ಏನು ಬೇಡ ಸುಮ್ಮನೆ ಅಲ್ಲೇ ಇರ್ತೀವಿ. ಏನಾನ ಒಂದು ಕೆಲಸನ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನಾನ ಅಲ್ಲಿವರೆಗೂ ಸುಮ್ಮನಿರು ಅಂತ ಹೇಳಮ್ಮ ನೀನು. ಫೋನ್ ಮಾಡಿ ಬಿಡು, ಹೋಗ್ಲೇಳು. ನಮ್ಮ ಋತಮೇನೆ ಯಾತನ ಓದಿರೋದ್ಕೂ ಏನಾನ ಕೆಲ್ಸಕ್ಕೆ ಹೋದ್ರೆ ಕಣಪ್ಪ ಈಗ. ನಿನಗೆ ಗೊತ್ತಲ್ಲ, ಓದಿದೆಯಲ್ಲ, ಎಜುಕೇಟೆಡ್ ಆಗಿದೆಯಾ, ಹೋಗ್ಲೇಳು ಬಿಡು. ಬಿಡಮ್ಮ ಮಾತಾಗಿ. ಏನು ನನಗೇನ ಕಳ್ಸೋಕ್ಕೆ ಇಷ್ಟ ಇಲ್ಲ ಋತುನ. ಅವಳಿಗೆ ಕೆಲ್ಸಕ್ಕೆ ಕಳಿಸ್ಬೇಕಂದ್ರೆ ಇಷ್ಟ ಇಲ್ಲ. ಅವಳಿಗೇನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಾನು. ಇಲ್ಲಿ ನೋಡಿಲಿ ಪ್ರವಿ, ಸುಮ್ಮನೆ ನಿಮ್ಮೂರಕ್ಕೆ ಕೆಲಸದಾಳುಗಳು, ಹೆಣ್ಣಾಳುಗಳು, ಗಂಡಾಳುಗಳು ಎಲ್ಲ ಸಿಗ್ತಾರೆ ತಾನೆ ಕೆಲಸ ಮಾಡೋರು? ಸಿಗ್ತಾರೆ ಮಮ್ಮ, ಎಲ್ಲ ಸಿಗ್ತಾರೆ. ಅದಕ್ಕೇ ಇಲ್ಲಿ ನೋಡಿಲಿ, ನಾನೇನು ಮಾಡ್ತೀನಿ ಅಂದರೆ ಮಿಷಿನ್ಗಳೆಲ್ಲ ತಗೊಂಬತ್ತೀನಿ. ಮಿಷಿನ್ಗಳೆಲ್ಲ ತಗೊಂಬಂದು ಇದು ತೆಂಗಿನ ನಾರು ಇರುತ್ತಲ್ಲ ಅದನ್ನೆಲ್ಲನ ಮಿಷಿನ್ಗೆ ಹಾಕ್ಬಿಡೋದು. ತೆಂಗಿನ ಮಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ರೆ ಅದರೊಳಗೆ ಎಲ್ಲನ ನಾರು ಬರುತ್ತೆ. ನಾರು ತಗೊಂಡು ಅಗ್ದುರಿ ಮಾಡ್ಬೋದು, ಗೋಣಿ ದಾರ ಮಾಡ್ಬೋದು. ಅದರಲ್ಲಿ ಮ್ಯಾಟ್ಗಳು ಬರುತ್ತಲ್ಲ, ಮ್ಯಾಟ್ಗಳು ಆ ಟೈಪ್ ಮಾಡ್ಬೋದು. ಭಾಳ ಅನುಕೂಲ ಆಯ್ತು. ಅದೊಂಥರ ಬಿಸ್ನೆಸ್ ಚೆನ್ನಾಗೈತೆ ಅಂತ ನನಗೆ ಯಾರೋ ಹೇಳಿದ್ರು. ಅದಕ್ಕೆ ನಾನು ಹಂಗೆ ಮಾಡ್ಕೊಡೋಣ ಅಂತಿದ್ದೀನಿ. ನಮ್ಮ ಋತಮ್ಗೆ ಯಾವಾಗಲೂ ಹಂಗೆ ಅಂಬೋದು, ಚಿಕ್ಕಪ್ಪ ನಾನು ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂಬೋದು. ಅದಕ್ಕೆ ಆ ಥರ ಮಾಡಿಕೊಟ್ಬಿಟ್ರಿ ನಿಮ್ಮೂರಾಗೂ ಸುತ್ತಮುತ್ತ ಅಲ್ಲೆಲ್ಲ ಯಾರನ್ನ ಇರೋರಿಗೆ, ಕೆಲ್ಸಕ್ಕೆ ಬರೋರಿಗೆ ಅನುಕೂಲ ಆಗುತ್ತೆ. ಅವ್ಳಿಗೂ ಒಂದು ಅನುಕೂಲ ಆಗುತ್ತಲ್ಲ, ಮಾಡ್ಕೊಡೋಣ ಅಂತ ಇದ್ದೆ.
ಅಯ್ಯೋ ನೀನು ಅದೆಲ್ಲ ಮಿಷಿನ್ ತರ್ಬೇಕಂದ್ರೆ ಆಗಲ್ಲ ಕಣ್ ಮಾಮು. ನಾನು ಅದಕ್ಕೆ ಸುಮ್ಮನಾಗಿರೋದು. ಇವಾಗ ಮಿಷಿನ್ ತರೋಕ್ಕೆ ಆಗೋದಿಲ್ಲ, ಅವೆಲ್ಲನ ಲಕ್ಷಾನುಗಟ್ಲೆ ಬೇಕು. ಎಲ್ಲ ತರ್ಬೇಕಂದ್ರೆ ಅವೇನು ಮಿಷಿನ್ಗಳು ಸುಮ್ಮನೆ ಅಲ್ಲ. ಅಲ್ಲ ನನಗೆ ಮಾಡಿಕೊಡ್ಬೇಕಂಬ ನನ್ನ ಮನಸ್ನಾಗ ಐತಿ. ತೀರಾ ನಮ್ಮ ಋತು ಚೆನ್ನಾಗಾದರೆ ಚೆನ್ನಾಗತ್ಲಾಗೆ ಅದ್ರಾಗೆ ನಾನು ಲಾಭ ಬಂದರೆ ಅತ್ಲಾಗ ಕೊಡಲಿ. ದುಡ್ದು ಕೊಡ್ಲೇಳು, ನಾನು ಮಾಡಿಕೊಡ್ತೀನಿ. ನಂದು ಈಗ ವಿಧಿದು ನನ್ನ ಅವಳದು ಒಂದು ಸ್ವಲ್ಪ ತಿಂಗಳ ಇಷ್ಟು ಅಂತೇಳಿ ಸಂಬಳ ಬರುತ್ತೆ ಹೇಳು, ಅದನ್ನೆಲ್ಲ ನನ್ನ ಅಕೌಂಟ್ಗೆ ಬರೋದು. ಅದಕ್ಕೆ ಅದನ್ನೆಲ್ಲ ಹಂಗೆ ಇಕ್ಕೊಂಡೀನಿ. ಅದಕ್ಕೆ ಅತ್ತ ನಮ್ಮ ಋತಮ್ಗೆ ಏನೋ ಒಂದು ಮಾಡಿಕೊಡ್ತೀನಿ. ಇನ್ಯಾಕತ್ತ ಅಷ್ಟಿರಲಿ. ಆ ಹುಡುಗರಿಗೆ ನಾನೇನೋ ಒಂದು ಮಾಡ್ಕೊಡೋಣ ಅಂತಿದ್ದೆ. ಇನ್ನು ಮುಂದಕ್ಕೆ ಇನ್ನು ಬರೋ ದುಡ್ಡು ಆ ಹುಡುಗರಿಗೆ ನಮ್ಮ ಲವ ಕುಸುಗೆ ಏನೋ ಒಂದು ಮಾಡಿಕೊಡ್ತೀನಿ. ಇವಾಗ ನಮ್ಮ ಋತುಗೆ ಹಂಗೆ ಮಾಡಿಕೊಡ್ತೀನಿ. ಅಗ್ದುರಿ ಮಾಡೋದು. ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಅದೆಲ್ಲ ತಿರ್ಗಾ ಅದು ಪುಡಿ ವೇಸ್ಟ್ ಎಲ್ಲ ಪುಡಿ ಇರುತ್ತಲ್ಲ ಅದನ್ನು ತಗೊಂಡು ಹೋಗ್ತಾರೆ. ಅದನ್ನೆಲ್ಲ ಮಿಲ್ಲಿಗೆ ನಾರಿ ಮಿಲ್ ಅಂತ ಮಾಡಿಬಿಟ್ರೆ ಚೆನ್ನಾಗಿ ಅನುಕೂಲ ಆಗ್ಬಿಡುತ್ತೆ. ಹೆಂಗಾತ ಮಾಡಿರಿ ಮಾಡ್ಬೋದು ಅಂದರೆ ಒಳ್ಳೆ ಲಾಭ ಐತೆ ಅದ್ರಾಗೆ. ನಾನು ಎಲ್ಲ ಒಂತಡೆ ನಾನು ಕೇಳಿದ್ದೆ, ಒಳ್ಳೆ ಲಾಭ ಐತೆ. ತೆಂಗಿನ ಮೊಟ್ಟೆ ಎಲ್ಲ ತಗೊಂಬಂದ್ಬಿಟ್ಟು ಅದು ಮಿಷಿನ್ಗೆ ಹಾಕಿ ಅದನ್ನೆಲ್ಲ ತೆಗೆದುಬಿಟ್ಟು ಅದರೊಳಗಿರೋ ನಾರುಗಳೆಲ್ಲ ಮತ್ತು ಚಿಪ್ಪು ಮೊಟ್ಟೆನೂ ಅದನ್ನೆಲ್ಲ ತಗೊಂಡು ಅದನ್ನೊಂದು ಕಡೆಗೆ ಅದು ಪುಡಿ ಆಗುತ್ತೆ, ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಮತ್ತು ಅದಕ್ಕೆಲ್ಲ ಅದು ಏನೇನಕ್ಕೂ ಬಳಸ್ತಾರಂತಪ್ಪ ಅದನ್ನೆಲ್ಲನ. ತೆಂಗಿನ ನಾರು ಪುಡಿ ಅಂತೇಳಿ ಅದನ್ನೆಲ್ಲ ಬಳಸ್ತಾರಂತೆ. ಮತ್ತು ದೊಡ್ಡದೆಲ್ಲ ಅಗುದುರಿ ಮಾಡೋದು ಈ ಥರ ಎಲ್ಲ ಮಾಡ್ಬೋದಂತೆ. ಇವನ್ನೇನು ಇದಕ್ಕೇನು ಓದಿರೋರೇ ಬೇಕು ಅನ್ನೋಂಗೆ ಏನಿಲ್ಲ. ಊರಾಗೆ ಯಾರಾದರೂ ಈಗ ಹೆಣ್ಮಕ್ಳು ಕೂಲಿಗೆ ಹೋಗ್ತಾರಲ್ಲ ಅಂಥವ್ರನ್ನ ಕರೆಸ್ಬಿಟ್ಟು ಈ ಥರ ಹಿಂಗೆ ಮಿಷಿನ್ಗಳಿಗೆಲ್ಲ ಹಾಕ್ಸೋದು. ಅವನ್ನ ಸಿಪ್ಪೆ ಮೊಟ್ಟೆಗಳ್ನೆಲ್ಲ ಹಾಕ್ಸಿ ನಾರು ತೆಗೆಸ್ಬಿಟ್ಟು ಅದನ್ನು ಹಂತವಾಗಿ ಮಾಡೋದು. ಭಾಳ ಚೆನ್ನಾಗೈತೆ ಅದ್ರಾಗ. ಅದು ಮಾಡಿಕೊಡು, ಸುಮ್ಮನೆ ನೋಡ್ಕೊಂತಾಳೆ. ಕೆಲಸದಳ್ಗಳ್ನ ಕರೆಸಿ ನೋಡ್ಕೊಂಡು ಆರಾಮಾಗಿರ್ತಾಳೆ ಸುಮ್ಮನೆ. ಅದು ಮಾಡ್ಕೊಡೋಣ. ಕೇಳಿ ಅದನ್ನೇನು ವ್ಯವಸ್ಥೆ ಮಾಡ್ಕೊಂಡು. ಅದು ಒಳ್ಳೆಯದೇ, ಆದರೆ ಮಾಡ್ಬೇಕಂದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಏನಿಲ್ಲ ಪ್ರವಿ, ಸ್ವಲ್ಪ ದಿನ ಇಂಪ್ರೂವ್ ಆಗೋವರೆಗೂ 4 ಜನಕ್ಕೆ ಗೊತ್ತಾಗೋವರೆಗೂ ಅದೆಲ್ಲಿ ಸೇಲ್ ಮಾಡಬೇಕು ಏನು ಎಲ್ಲ ಅದನ್ನೆಲ್ಲ ತಿಳ್ಕೊಬೇಕು. ವರ್ಷ ನಿನಗೆ ಚೆನ್ನಾಗಿ ಗೊತ್ತಾ ಅದೆಲ್ಲನಾ? ಅದಕ್ಕೆ ನನಗೆ ನನ್ನ ಫ್ರೆಂಡ್ ಯಾರೋ ಒಬ್ಬ ಹೇಳಿದ್ದ ಹೇಳು. ಅವನು ಎಲ್ಲೋ ಪರಿಚಯ ಆಗಿದ್ದ ನನಗೆ ಯಾವಾಗ್ಲೂ. ಒಬ್ಬ ದೂರದವನು. ಯಾವಾಗಲೂ ಒಂದು ಸತಿ ಪರಿಚಯ ಆಗಿದ್ದ. ಅವನು ಅದೇ ಥರ ಮಾಡ್ತಾ ಇರೋದು. ಅದಕ್ಕೆ ಚೆನ್ನಾಗೈತಂತೆ ಲಾಭ. ಅದಕ್ಕೆ ನನಗೆ ಅವನು ಹೇಳ್ತಿರ್ತಾನೆ. ಮತ್ತು ಯಾವುದಾದ್ರೂ ಸ್ಟೇಟಸ್ಗಳೆಲ್ಲ ಹಾಕ್ತಿರ್ತಾನಲ್ಲ, ಅವಾಗ ನೋಡ್ತಾ ಇರ್ತೀನಿ. ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಅದೆಲ್ಲ ಎಲ್ಲಿ ಸೇಲ್ ಮಾಡಬೇಕು ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ನೊಬ್ಬನ್ನ ವಿಚಾರಿಸಿದ್ರೆ ಅದೇ ಅಂಗಡಿಗಳಲ್ಲಿ, ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ ಕೊಡ್ಬೋದು. ಅಗ್ದುರಿ ಮತ್ತು ಗೋಣಿ ದಾರ, ಮ್ಯಾಟ್ಗಳು ಬರ್ತಾವಲ್ಲ, ಅದರಲ್ಲಿ ಕಲರ್ ದಾರ ತೊಗೊಂಬಂದ್ಬಿಟ್ಟು ಅದ್ರ ಮ್ಯಾಟೂ ಹಾಕ್ಬೋದು ಅಂತೆ. ಅದ್ರಾಗೆ ನಾರು ಬರುತ್ತಲ್ಲ, ಆ ಥರ ನಾರಿನ ಮ್ಯಾಟ್ಗಳು ಬರುತ್ತೆ ನೋಡಿ, ಆ ಥರ ಮಾಡ್ಬೋದಂತೆ. ನೋಡೋಣ ಅದೆಲ್ಲ ಯಾರನ್ನಾದ್ರೂ ವಿಚಾರಿಸ್ತೀನಿ. ನಮ್ಮ ಅಂಗಡಿ ಹತ್ರ ಸೋಮಣ್ಣ ಐತಲ್ಲ ಚೈತ್ರ, ಅವರು ರಿಲೇಟಿವ್ ಯಾರೋ ಒಬ್ಬರು ಮಾಡ್ತಾ ಇದ್ದಾರಂತೆ. ಅವ್ರು ಹೇಳ್ತಿದ್ದಾರಲ್ಲ, ಅವ್ರ ತಮ್ಮನೂ ಯಾರೋ ಈ ಕೆಲಸನೇ ಮಾಡ್ತಾ ಇದ್ದಾರಂತೆ. ನೋಡೋಣ ಅದಲ್ಲೇ. ವರ್ಷ ನಿನಗೆ ಗೊತ್ತಿರೋರ ಹತ್ರ ನೀನು ವಿಚಾರಿಸು, ನನಗೆ ಗೊತ್ತಿರೋರ ಹತ್ರ ನಾನು ವಿಚಾರಿಸ್ತೀನಿ. ನೋಡೋಣ ಅದಲ್ಲೇ. ಅದೇನು ಇದೆಲ್ಲ ಆರಾಮಾಗಿ ಎಲ್ಲದ್ರಾಗೂ ಯೂಸ್ ಐತೆ, ಯಾವುದ್ರಲ್ಲೂ ವೇಸ್ಟ್ ಇಲ್ಲ, ಏನಿಲ್ಲ. ಅಂದರೆ ಮಿಷನ್ಗಳು ಅದು ಸ್ವಲ್ಪ ಗೋಡನ್ ಮಾಡ್ಕೋಬೇಕು, ಅದು ಸ್ವಲ್ಪ ಕಷ್ಟ. ಸ್ವಲ್ಪ ದಿನ ನೋಡೋಣ ಅದಲ್ಲೇ ಹೆಂಗಾಗುತ್ತೆ ಏನು ಎಲ್ಲ ವಿಚಾರಿಸೋಣ. ಮತ್ತು ಇಬ್ಬರಾಳು ಸೇರ್ಕೊಂಡು ನಮ್ಮ ಋತಮ್ಗೆ ಏನಾನ ಮನೆಯಾಗೆ ಬದುಕು ಮಾಡೋ ಅಂತದ ಮಾಡಿಕೊಡ್ರಿ. ಇಬ್ಬರಾಳು ಸೇರಿ, ಚಿಕ್ಕಪ್ಪನೂ ಅಪ್ಪ ಇಬ್ಬರಾಳು ಸೇರಿ ನನ್ನ ಮನೆಯಾಗೆ ಮಾಡೋ ಅಂಥದ್ದು ಮಾಡಿಕೊಟ್ರೆ ಮನೆಯಾಗೆ ಮಾಡ್ಕೊಂಡು ಇರುತ್ತಟ್ಟು. ಹಾಗೆ ಹೇಳ್ತೀನಿ ಹೋಗಿ. ಋತು ಹಿಂಗೆ ಹೇಳಿದ್ರು ಕಣಮ್ಮ, ನಿಮ್ಮ ಮನೆಗೆ ಸ್ವಲ್ಪ ದಿನ ಸುಮ್ಮನೆ ಇರು ಅಂತ ಹೇಳ್ತೀನಿ. ನಮ್ಮ ಋತುಗೆ ಹಗ್ಗ ಮಾಡ್ತಾರಲ್ಲ, ಹಗ್ಗ ಮತ್ತು ಆ ಥರ ಎಲ್ಲ ಮಿಷಿನರಿ ತೊಗೊಂಬಂದು ಕೊಟ್ಬಿಟ್ಟು ಕೆಲಸಗಳನ್ನೆಲ್ಲ ಇಟ್ಟು ಮನೆಯಾಗೇ ಆ ಥರ ಮಾಡೋ ಅಂತೂ ಮಾಡ್ಬೋದು. ಮತ್ತು ಇನ್ನೇನಾದ್ರೂ ಮಾಡ್ಬೋದು. ನೋಡೋಣ ಅದೆಲ್ಲ. ಅದರಲ್ಲಿ ಈಗ ತೆಂಗಿನ ಚಿಪ್ಪುಗಳೆಲ್ಲ ಸಿಗ್ತಿರ್ತವೆ ಹಳ್ಳಿ ಕಡೆ. ಅದನ್ನೆಲ್ಲ ತಗೊಂಬಂದು ಮಿಷಿನರಿಗೆಲ್ಲ ಹಾಕ್ಬಿಟ್ಟು ಅದನ್ನ ನಾರು ತೆಗೆದುಬಿಟ್ಟು ಹಗ್ಗ ಮತ್ತು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಚಿಕ್ಕಪ್ಪ ಅದನ್ನು ಮಾಡ್ಕೊಡೋಣ ಅಂತ ಹೇಳ್ತಾ ಐತೆ. ನೋಡೋಣ ಅದೆಲ್ಲ ಇನ್ನೂ ಏನೇನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಏನಾದರೂ ಚೆನ್ನಾಗಿ ಆಗೋ ಅಂಥದ್ದು ಮಾಡಿಕೊಡ್ಬೇಕು. ಅದಕ್ಕೆ ಅವ್ರ ವರ್ಷ ಚಿಕ್ಕಪ್ಪನೇ ನಾನೇ ಮಾಡಿಕೊಡ್ತೀನಿ, ಋತುಗೆ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ನಾನು ಬಂಡವಾಳ ಹಾಕಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ವರ್ಷ ಚಿಕ್ಕಪ್ಪನೇ ಒಪ್ಕೊಳ್ತಾ ಇದ್ದಾನೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.